ತೊಳ್ಕೊಳಕ್ ಬರಲ್ಲ, ರೌಡಿಸಂ ಬೇಕಾ? ನಿನ್ ಟೈಮ್ ಚೆನ್ನಾಗಿದೆ ಇವತ್ತು. ಬಿಸಾಕೋ ಕಾಸ್ಗೆ ನಾಲ್ಗೆ ಚಾಚೋದಿಲ್ಲ ಈ ಗಾಳಿ. ಎಲ್ಲಾ ಟೈಮು ಹಿಂಗೆ ಇರೋದಿಲ್ಲ. ಟ್ರೈ ಮಾಡ್ತೀರಾ? ಮರ್ಡರ್ ಮಾಡಿ ಆಫ್ ಮಾಡಬಾರ್ದು. ಕೈಯಲ್ಲಿ ಕತ್ತಿದ್ರೆ ಮಾತ್ರ ಸಾಲದು, ಗುರಾಣಿನೂ ಇಟ್ಕೋಬೇಕು. ಹರಿತವಾದ ವಸ್ತುಗಳಿಗೆ ನಾವು ಅಡ್ಡ ಹೋಗ್ಬಾರ್ದು. ತುಂಡಾದ್ಮೇಲೆ ತಪ್ಪು ಯಾರ್ದು ಅಂತ ಚರ್ಚೆ ಮಾಡೋದು ವ್ಯರ್ಥ ಆಗುತ್ತೆ ಸಾಹೇಬ್ರೆ. ನಾವು ಸಾಕಿದ ನಾಯಿಗಳು ನಮ್ಮನ್ನು ಕಚ್ಚೋದು ಹೊಸ್ತೇನಲ್ಲ. ವಯಸ್ಸಲ್ಲಿರುವಾಗ ಎಲ್ಪ್ ಆಗೋಂಥದ್ದು ಏನಾದ್ರೂ ಇದ್ರೆ ಹೇಳಿ. ನನ್ನೇನ್ ಕೇರಂ ಬೋರ್ಡ್ ಆಡ್ಕೊಂಡಿರೋ ಚೈಲ್ಡ್ ಅನ್ಕೊಂಡಿದ್ಯಾ? ಈ ಫೀಲ್ಡ್ಗೆ ನಾನು ಅಳಬಾಕಣ. ಮಗು ಅಳ್ತಾ ಇದೆ, ಉಡ್ವಡಿಸ್ಕೊಡಿ. ನಿರ್ಮಾಪಕ ಬುಲೆಟ್ ರಾಜು ಹಾಗೂ ನಿರ್ದೇಶಕ ಯತಿರಾಜ್ ಅವರ ಕಾಂಬಿನೇಷನ್ನಲ್ಲಿ ಮೂಡಿಬಂದ ಸತ್ಯಂ ಶಿವಂ ಕನ್ನಡ ಸಿನಿಮಾ ಇಂದು ರಾಜ್ಯಾದ್ಯಂತ ತೆರೆ ಕಂಡಿದ್ದು, ಚಿತ್ರತಂಡದ ಜೊತೆಗೆ ನಿರ್ದೇಶಕ ಯತಿರಾಜ್ ಹಾಗೂ ನಿರ್ಮಾಪಕ ಬುಲೆಟ್ ರಾಜು ಕುಟುಂಬ ಮತ್ತು ಚಿತ್ರದ ನಾಯಕಿ ಸಂಜನಾ ನಾಯ್ಡು ಆನೇಕಲ್ನ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರು ಹಾಗೂ ಅಭಿಮಾನಿಗಳ ಜೊತೆಗೂಡಿ ಸಿನಿಮಾ ವೀಕ್ಷಿಸಿದರು. ಇನ್ನು ಸತ್ಯಂ ಶಿವಂ ಎಂದರೆ ನಾಯಕನಿಗೆ ಸತ್ಯದ ದರ್ಶನ ಮಾಡಿಸುವ ಪಕ್ಕಾ ಮಾಸ್ ಸಿನಿಮಾ. ರೌಡಿಸಂ, ಬ್ಲಡ್ ಎಲ್ಲವೂ ಈ ಚಿತ್ರದಲ್ಲಿದೆ. ಇದು ಒಬ್ಬ ಸುಪಾರಿ ಕಿಲ್ಲರ್ ಕತೆ. ಆತ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡುವ, ಯಾವ ಮಟ್ಟಕ್ಕೆ ಬೇಕಾದರೂ ಹೋಗುವ ವ್ಯಕ್ತಿ. ಇನ್ನು ಈ ಚಿತ್ರದಲ್ಲಿ ಸಂಗೀತ, ವೀಣಾ ಸುಂದರ್ ಅಲ್ಲದೆ ನಿರ್ದೇಶಕ ಯತಿರಾಜ್ ಸಹ ವಿಜಯ್ ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಂಜನಾ ನಾಯ್ಡು ಚಿತ್ರದ ನಾಯಕಿಯಾಗಿ ನಟಿಸಿದ್ದಾರೆ. ಇನ್ನು ಈ ಸಿನಿಮಾದ ಚಿತ್ರೀಕರಣವು ಮೈಸೂರು, ಶ್ರೀರಂಗಪಟ್ಟಣ ಹಾಗೂ ಸುತ್ತಮುತ್ತ ನಡೆದಿದ್ದು, ಇಂದು ರಾಜ್ಯಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನ ಕಂಡಿದೆ. ಸಿನಿಮಾವನ್ನು ಕುಟುಂಬ ಸಮೇತ ವೀಕ್ಷಿಸಿ ಮಾತನಾಡಿದ ಚಿತ್ರದ ನಿರ್ಮಾಪಕ ಹಾಗೂ ನಾಯಕ ಬುಲೆಟ್ ರಾಜು, ನಾನು 5ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದೇನೆ. ನಿರ್ಮಾಪಕನಾಗಿ ಇದು 2ನೇ ಚಿತ್ರ. ಮೊದಲ ನಿರ್ಮಾಣದ ಭಿಕ್ಷುಕ ಚಿತ್ರಕ್ಕೆ 2 ಅವಾರ್ಡ್ ಸಹ ದೊರೆತಿದೆ. ಯತಿರಾಜ್ ಆ ಚಿತ್ರದಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದರು. ನಂತರ ಅವರ ನಿರ್ದೇಶನದ ಚಿತ್ರವೊಂದರಲ್ಲಿ ನಾನು ಅಭಿನಯಿಸಿದ್ದೆ ಎಂದು ಹೇಳಿದರು.
ಅಭಿಮಾನಿ ಸ್ನೇಹಿತರಿಗೂ ಹೇಳೋದೇನಂತ ಹೇಳಿದ್ರೆ ಹೆಚ್ಚೆಚ್ಚಾಗಿ ರಾಜಪ್ಪನ್ನ ಒಂದು ಪ್ರೋತ್ಸಾಹಿಸಬೇಕು. ಎಲ್ಲ ಆನೇಕಲ್ ತಾಲೂಕಲ್ಲಿ ಇರ್ತಕ್ಕಂಥ ಜನತೆ ಇವತ್ತು ಮಣ್ಣಿನ ಮಗನಾಗಿ ಒಬ್ಬ ರೈತನ ಮಗನಾಗಿ ಇವತ್ತು ಒಂದು ಫಿಲಮನ್ನು ತೆಗೆದಿದ್ದಾರೆ. ಅದನ್ನು ತುಂಬಾ ಹೆಮ್ಮೆ ಕೊಡ್ತಾ ಇದೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ಇವತ್ತು ಈ ಒಂದು ಆನೇಕಲ್ಲಲ್ಲಿ ಆ ಪಿಕ್ಚರನ್ನು ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಎಲ್ಲರೂ ಬಂದು ಪ್ರೋತ್ಸಾಹಿಸಬೇಕು ಅಂತೇಳಿ ಈ ಜಯಲಕ್ಷ್ಮಿ ಟಾಕೀಸ್ ಬಂದು ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಬೇಕಂತೇಳಿ ಈ ಕರ್ನಾಟಕ ಜನತೆಗೆ ನಾವು ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದು ನಮ್ಮ ತಾಲೂಕು, ಇದು ಆನೇಕಲ್ ತಾಲೂಕು. ಹಾಗಾಗಿ ನಮ್ಮ ತಾಲೂಕಲ್ಲಿ ಸಿಂಗಲ್ ಥಿಯೇಟ್ರ್ ಇದೊಂದು ರಿಲೀಸ್ ಮಾಡಿದ್ದೀವಿ. ಬೆಂಗಳೂರು ಮಾಲ್ಗಳಲ್ಲಿ ರಿಲೀಸ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದು ಕೂತ್ಕೊಂಡು ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಬಂದು ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ನಾವೇನೋ ಅಂದ್ಕೊಂಡಿದ್ವಿ, ಆದರೆ ನಮ್ಮ ಗೆಸ್ಸಿಂಗಿನ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ಚಿತ್ರೀಕರಣ ಮಾಡಿದ್ರಿ ಅಂತ? ಶ್ರೀರಂಗಪಟ್ಟಣ, ಮೈಸೂರು ಎಲ್ಲ ಟೋಟಲ್ ನಮ್ಮ ಕರ್ನಾಟಕದಲ್ಲೇ ಶೂಟಿಂಗ್ ಮಾಡಿದ್ದು. ತುಂಬ ಅದ್ಭುತವಾಗಿ ಬಂದಿದೆ. ಲೊಕೇಶನ್ಗಳು ಅಷ್ಟೇ ಒಳ್ಳೊಳ್ಳೆ ಲೊಕೇಶನ್ಗಳು, ಸಾಂಗ್ಸು, ಫೈಟ್ ಎಲ್ಲ ತುಂಬ ಅದ್ಭುತವಾಗಿದೆ, ಒಳ್ಳೆ ಚೆನ್ನಾಗಿ ಬಂದಿದೆ. ನಾನು ಹೇಳೋಕ್ಕಿಂತ ಪ್ರೇಕ್ಷಕರು ಹೇಳಬೇಕು, ವೀಕ್ಷಕರು ಹೇಳಬೇಕು, ಆಡಿಯನ್ಸ್ ಅವರು ಬಂದು ಹೇಳಬೇಕು, ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ. 2 ಸಾಂಗು 2 ಫೈಟ್ ಇದೆ, ಎಲ್ಲ ಇದೆ, ಎಲ್ಲ ಮಿಕ್ಸ್ ಇದೆ. ಎಲ್ಲರೂ ಕೂತು ನೋಡ್ಬೋದು. ಫ್ಯಾಮಿಲಿ ಎಲ್ಲ ಆಲ್ರೆಡಿ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ, ಸತ್ಯಂ ಶಿವಮ್ ಅಂತ. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ. ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ. ತುಂಬಾ ವಿಷಯ ಇದೆ, ಒಂದು ಸೋಷಲ್ ಮೆಸೇಜ್ ಇದೆ ಸಿನಿಮಾದಲ್ಲಿ. ದಯವಿಟ್ಟು ಸಿನಿಮಾನ ನೋಡಿ ಆ್ಯಂಡ್ ನಮ್ಮ ಹೊಸ ತಂಡಕ್ಕೆ ಹಾರೈಸಿ ಅಂತ ಕೇಳ್ಕೊತೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲರ ಜೊತೆ ವರ್ಕ್ ಮಾಡೋದು ಪ್ಯಾಡ್ ಆರ್ಟಿಸ್ಟ್ಗಳು, ತುಂಬ ಫೀಲ್ಡ್ ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಸಿನಿಮಾದಲ್ಲಿ. ಅವ್ರ ಜೊತೆ ಎಲ್ಲ ಕೆಲಸ ಮಾಡೋದು ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಆ್ಯಂಡ್ ಇಟ್ ಹ್ಯಾಸ್ ಕಮ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಸಿನಿಮಾ ಹೊರಗಡೆ ಔಟ್ಪುಟ್ ಬಂದಿದೆ. ಥ್ಯಾಂಕ್ ಯು. ಚೆನ್ನಾಗಿ ಬಂದೈತೆ, ಹಾಡು, ಸಾಂಗು, ಫೈಟು ಎಲ್ಲ ಚೆನ್ನಾಗಿ ಬಂದೈತೆ. ಎಲ್ಲರೂ ಬಂದು ನೋಡ್ಬೋದು, ತುಂಬ ಖುಷಿ ಆಗ್ತೈತೆ. ಏನು ಹೇಳ್ತೀರಮ್ಮ ತಾಲೂಕಿನ ಜನತೆಗೆ? ಎಲ್ಲರಿಗೂ ಒಂದು ಥ್ಯಾಂಕ್ಸ್. ಸತ್ಯಂ ಶಿವಮ್ ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ. ನಾನು ಒಬ್ಬ ಲೀಡ್ ಕ್ಯಾರೆಕ್ಟ್ರಾಗಿ ಆ್ಯಕ್ಟ್ ಮಾಡಿದ್ದೀನಿ. ನಾವು ಶೂಟಿಂಗ್ ಮಾಡಬೇಕಾದ್ರೆ ಬಂದಿದ್ದು ನಾವು ಅಂದ್ಕೊಂಡಿದ್ದ ರೀತಿಗಿಂತ ಈ ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲ ಥರನೂ ಫೀಲಿಂಗ್ ಎಲ್ಲರಿಗೂ ಕನ್ವೆ ಆಗುತ್ತೆ. ಮತ್ತು ನಾವು ಫಸ್ಟ್ ಟೈಮ್ ಫೈಟ್ ಮಾಡಿದ್ವಿ, ಫಸ್ಟ್ ಟೈಮು ಆ್ಯಕ್ಟ್ ಮಾಡಿದ್ವಿ ಕೂಡ. ತುಂಬ ಚೆನ್ನಾಗಿ ಬಂದಿದೆ. ಫೈಟು ಅಷ್ಟೇ ರಿಯಲಿಸ್ಟಿಕ್ಕಾಗಿ ಸಕ್ಕತ್ತಾಗಿ ಮಾಡಿದೆ. ಮಂಜು ಮಾಸ್ಟ್ರಿಗೆ ಇಲ್ಲಿಂದನೇ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮಗೆ ಅವಕಾಶ ಕೊಟ್ಟಂಥ ನಮ್ಮ ಯತಿರಾಜ್ ಸರ್ಗೂ ಮತ್ತು ಪ್ರೊಡ್ಯೂಸರ್ ಸರು ರಾಜು ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಥರ ನಮ್ಮ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಎಲ್ಲರೂ ಬೆಳೆಸಿ ಅಂತ ಕೇಳ್ತಾ, ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸತ್ಯಂ ಶಿವಮು. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ನಮ್ಮ ತಂಡನ ಪ್ರೋತ್ಸಾಹಿಸಿ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಅಂತ. ನಾನು ಬಾಗಲಕೋಟೆ ಡಿಸ್ಟಿಕ್ ಇಲ್ಕಲ್ದವನು. ನಾನು ಇದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಲೀಡ್ ಕ್ಯಾರೆಕ್ಟರ್. ನಾವು 4 ಜನನೂ ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸು. ಮಂಜು ಸರ್ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿಯಾಗಿದೆ. ಇದರಲ್ಲಿ ಒಂದೊಂದು ಕ್ಯಾರೆಕ್ಟ್ರು ತುಂಬ ಅದ್ಭುತವಾಗಿ ಬಂದಿದೆ. ಕ್ಯಾಮ್ರಾಮನ್ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಕನ್ನಡ ಸಿನಿಮಾನ ನೀವು ಜನರು ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಸಿನಿಮಾನ ಬೆಳೆಸಬೇಕು, ನಮ್ಮಂಥ ಹೊಸ ಕಲಾವಿದರನ್ನ ಬೆಳೆಸಬೇಕು ಅಂತ ಮನವಿ ಮಾಡ್ಕೊತೀನಿ. ಸತ್ಯಂ ಶಿವಮ್ ಅಂತ ಒಂದು ಸಿನಿಮಾ ನೋಡ್ಕೊಂಬಂದೆ. ತುಂಬ ಚೆನ್ನಾಗಿದೆ ಸಿನಿಮಾ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಸೊ ಒಂದು ವ್ಯಕ್ತಿ ಸಮಾಜದಲ್ಲಿ ತಾನು ಕೆಟ್ಟ ವ್ಯಕ್ತಿ ಹೇಗಾಗ್ತಾನೆ ಮತ್ತು ಕೆಟ್ಟ ವ್ಯಕ್ತಿ ಅವನು ಒಳ್ಳೆ ವ್ಯಕ್ತಿ ಆಗಬೇಕು ಅಂತ ಈ ಸಮಾಜದಲ್ಲಿ ಏನೋ ಪ್ರಯತ್ನ ಪಟ್ಟಾಗ ಯಾರೂ ಅದಕ್ಕೆ ಸ್ಪಂದಿಸಲ್ಲ. ಸೊ ಅವನು ಕೊನೆಗೆ ಅವನು ಆ ರೌಡಿಸಮ್ ಎಂಟ್ರಾದವನು ತಿರ್ಗಿ ಅದೇ ರೌಡಿಸಮಲ್ಲಿ ಸಾಯ್ತಾನೆ ಅನ್ನೋದೇ ಒಂದು ಕತೆ. ಮತ್ತು ತಾಯಿ ಸೆಂಟಿಮೆಂಟ್ ಇದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಯತಿರಾಜ್ ಅವರು ಒಂದು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಇಷ್ಟ ಆಗ್ತಾಯಿದೆ. ನೋಡಿ, ಎಲ್ಲರೂ ನೋಡಿ ಒಂದ್ಸತಿ. ನಾನು ಭಿಕ್ಷುಕ ಚಿತ್ರದ ನಿರ್ದೇಶಕ. ಇದೇ ರಾಜಣ್ಣ ಅವರು ಇದಕ್ಕೆ ಮುಂಚೆ ಭಿಕ್ಷುಕ ಅಂತ ಒಂದು ಚಿತ್ರ ಮಾಡಿದರು. ಅದಕ್ಕೊಂದು 4 ಅವಾರ್ಡು ಬಂತು, ಎಲ್ರಿಗೂ ಗೊತ್ತು. ಅವ್ರದ್ದು ಸೆಕೆಂಡ್ ಮೂವಿ ಮತ್ತೆ ಮಾಡಿರುವಂಥದ್ದು ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ಮತ್ತು ಸೆಕೆಂಡ್ ಮೂವಿ ಮಾಡಿ ರಿಲೀಸ್ ಮಾಡಿದ್ದಾರೆ, ಇದು ತುಂಬ ಗ್ರೇಟ್. ಆದರೆ ನಾನು ಹೇಳೋದೊಂದೇ, ಹೊಸದಾಗಿ ಬರುವಂಥ ಪ್ರೊಡ್ಯೂಸರ್ನ ಉಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಪ್ಲೀಸ್ ದಯವಿಟ್ಟು ಒಂದು ಸತಿ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಅವ್ರು ಎಷ್ಟೇ ಥಿಯೇಟ್ರ್ ಮಾಡಿದ್ರು ಒಂದು ಸತಿ ಬಂದು ಸಿನಿಮಾ ನೋಡಿ, ಅವ್ರನ್ನ ಕಾಪಾಡಿ ಅಂತ ಹೇಳ್ತೀನಿ. ಶಿವಮ್ ಫಿಲಮ್ಗೆ ಒಬ್ಬರ ರೈತರಾಗಿ ಒಬ್ಬ ಇದಾಗಿ ಅವರು ಬಂದು ಈ ಥರ ಫಿಲಮ್ ಮಾಡಿ ಅವರು ಇದು ಮಾಡ್ತಾ ಇದ್ರಲ್ಲ, ಅದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು. ಇವತ್ತು ಫಿಲಮ್ ಏನೊಂದು ಇಂಟ್ರೆಸ್ಟಲ್ಲಿ ನೋಡ್ತಾ ಇದೆ ಅದಕ್ಕೆಲ್ಲ ಮೆಚ್ಚುಗೆ ಕೊಟ್ಟು ಅವ್ರನ್ನ ಪ್ರೋತ್ಸಾಹಿಸಿ ಅವ್ರು ಬೆಣ್ತಟ್ಟಿ
ಮುಂದೆ ಬಿಟ್ಟು ಫಿಲಮನ್ನು ಎಲ್ಲರೂ ನೋಡಿ ಅವರು ಒಂದು ಜಯ ಕೊಡಬೇಕು ಅಂತೇಳಿ ನಾನು ಕೇಳ್ಕೊಡ್ತೀನಿ. ಇದರಲ್ಲಿ ತುಂಬ ಚೆನ್ನಾಗಿದೆ ಪಿಕ್ಚರು, ಓಡ್ತಾ ಇದೆ. ಅದಕ್ಕೆಲ್ಲರೂ ಪ್ರೋತ್ಸಾಹ ಕೊಡಿ, ಅವ್ರಿಗೆ ಒಂದು ಇದು ಕೊಡಿ. ಅವ್ರಿಗೆ ಇನ್ನೂ ಎಲ್ಲರಿಗೂ ಯಾವ ಥರ ಬೆಂಬಲ ಕೊಟ್ಟಿದ್ರೆ ಮನವಿ ಅಂದರೆ ಎಲ್ಲರೂ ಬಂದು ನೋಡಬೇಕು. ಎಲ್ಲ ಯಾರ್ಯಾರೋ ಬಂದು ಫಿಲಮ್ಗಳು ತೆಗಿತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಯಾಕಂದರೆ ಈ ಮಣ್ಣಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಬೆಳೆದಿರೋರಿಗೆ ಒಂದು ಅವಕಾಶ ಮಾಡಿಕೊಡಿ. ಯಾವ ಥರದ ಪಿಕ್ಚರ್ ಅಂತ ನೋಡಿ ಅವ್ರಿಗೂ ಒಂದು ಬೆಳೆಯೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೀವಿ.